ನಮಸ್ಕಾರ, ನಾನು ಮೇಲ್ಚೇತನ ಕಾಗೋಡು. ಇವತ್ತು ನಾನು ನಮ್ಮ ಕೈ ತೋಟದ ಟೂರ್ ಮಾಡೋಣ ಅಂತ ನಿಮಗೆ ತೋರಿಸ್ತಿದ್ದೀನಿ. ಫಸ್ಟು ಇಲ್ಲಿ ಕಲ್ಲು ಹಾಕಿದ್ವಿ. ಆಮೇಲೆ ಇಲ್ಲಿ ನೋಡಿದ್ರೆ ರಾಮಫಲದ್ದು ಒಂದು ಗಿಡ ಇದೆ. ಬರ್ತಾ ನೋಡಿ ಇಲ್ಲಿ ಹೆಂಗೆ ಬೆಳೆದಿದೆ. ನೆಕ್ಸ್ಟ್ ಇಲ್ಲಿ ರೋಸು ನೋಡಿ, ಇಲ್ಲಿ ವೈಟ್ ರೋಸಸ್ ಚೆನ್ನಾಗಿ ಬಿಟ್ಟಿದೆ ಅಂತ. ನಾವು ವರಮಹಾಲಕ್ಷ್ಮಿಗೆಲ್ಲ ಇದು ತುಂಬ ಜಾಸ್ತಿ ಬಿಟ್ಟಿತ್ತು. ಕಟ್ ಮಾಡಿಕೊಂಡು ಹೂ ಕೊಡೋಕ್ಕೆ ಅಂತ ಮಾಡಿದ್ವಿ. ಹಂಗೆ ಅರ್ಶಿನ ಬೆಳೆದಿದ್ದೀವಿ, ಸ್ವಲ್ಪ ಉದ್ದಾನೆ ಬೆಳೆದಿದೆ. ಹತ್ರನೇ ಸಬ್ಸಿಗೆ ಸೊಪ್ಪನ್ನು ಬೆಳೆದಿದ್ದೀವಿ. ನೋಡಿ ಎಷ್ಟು ಜಾಸ್ತಿ ಬೆಳೆದಿದೆ ಸಬ್ಸಿಗೆ ಸೊಪ್ಪು. ಬಿಟ್ಬಿಟ್ಟು ನುಗ್ಗೆ ಸೊಪ್ಪು ಹಾಕಿದ್ದೀವಿ. ನೋಡಿ ಇಷ್ಟು ಎತ್ತರ ಬೆಳೆದಿದೆ. ಆಮೇಲೆ ಅದು ಸ್ವಲ್ಪ ಇಂಚ್ ಬಿಟ್ಬಿಟ್ಟು ಮತ್ತೆ ಪಪ್ಪಾಯ ಗಿಡ ಹಾಕಿದ್ದೀವಿ. ನೋಡಿ ಇಲ್ಲಿ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗಿ ಕಾಫಿ ಕುಡಿತಿದ್ದಾರೆ. ನೋಡಿ ಇಲ್ಲಿ. ಆಮೇಲೆ ಇದು ಪುಂಡಿ ಸೊಪ್ಪು, ಇದನ್ನು ಸಬ್ಸಾರ್ಗೂ ಬಳಸ್ಬೋದು. ಇದು ಸಬ್ಸಾರ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಈ ಥರ. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಿಲ್ಕಿಲೆ ಮತ್ತು ಇದು ಕಿಲ್ಕೀರೆ ಸೊಪ್ಪು. ಆಮೇಲೆ ಇಲ್ಲಿ ದ್ರಾಕ್ಷಿ ಬೆಳೆದಿದ್ದೀವಿ. ನೋಡಿ ಎತ್ತರ ಬೆಳೆದಿದೆ ಎಷ್ಟು. ಆಮೇಲೆ ಇಲ್ಲಿ ಹೂವು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸಿಹಿ ಗೆಣಸು ಇಲ್ಲೆಲ್ಲ ಇದೆ. ಇಲ್ಲಿ ಬೀನ್ಸು ನಾವೊಂದು 5 ಗಿಡ ನೆಟ್ಟಿದ್ವಿ, ತುಂಬ ಕಾಯಿ ಕೊಡ್ತು. ಮೆಣಸಿನಕಾಯಿ ತುಂಬ ಜಾಸ್ತಿ ಬಿಡುತ್ತೆ. ಎಷ್ಟು ಉದ್ದ ಇದೆ, ಎಷ್ಟು ಉದ್ದ ಇದೆ ಇಲ್ಲಿ, ಎಷ್ಟು ಉದ್ದ ಇದೆ. ಇದು ಬಸಳೆ ಸೊಪ್ಪು. ಇದನ್ನ ತಿಂದರೆ ತುಂಬ ಬ್ಲಡ್ ಇಂಪ್ರೂವ್ ಆಗುತ್ತೆ. ಬೇಳೆ ಮತ್ತು ಬಸಳೆ ಸೊಪ್ಪು ಹಾಕಿ ನಮ್ಮಮ್ಮ ಗಟ್ಟಿಯಾಗಿ ಸಾಂಬಾರು ಮಾಡ್ತಾರೆ. ವಿಶೇಷ ಗೊತ್ತಾ ನಿಮಗೆ? ನಾವು ಅಂಗಡಿಲಿ ತಗೊಬಂದು ಮಾಡೋ ತರಕಾರಿ ಸಾಂಬಾರಿಗೂ ಮನೇಲಿ ಬೆಳೆದಿರೋ ಮಾಡೋ ತರಕಾರಿ ಸಾಂಬಾರಿಗೂ ತುಂಬ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ. ಆದರೆ ಟ್ರೈ ಮಾಡಿ ನೋಡಿ. ಇದು ಕರ್ಬೇವಿನ ಸೊಪ್ಪು ಗಿಡ. ನಾವು ಬರೀ ಇದನ್ನು ಒಂದೇ ಹಾಕಿದ್ವಿ. ಇದ್ರ ಬುಡ ಹರಡ್ಕೊಂಡು 4-5 ಆಗಿದೆ. ನಾವು ಯಾವಾಗ ಒಗ್ಗರಣೆ ಹಾಕಬೇಕು ಆವಾಗ ಇಲ್ಲಿ ಬಂದು ಕಿತ್ಕೊಂಡು ಹೋಗ್ತೀವಿ. ಮತ್ತು ನಾವು ಮೂಲಂಗಿ ತುಂಬ ಹಾಕಿದ್ವಿ. ಬೆಳಗ್ಗೆ ಕಿತ್ಕೊಂಡ್ವಿ. ಬೆಳಗ್ಗೆ ಸಾರು ಮಾಡಿದ್ವಿ, ಮೂಲಂಗಿ ಸಾರು. ತುಂಬ ರುಚಿಯಾಗಿತ್ತು. ಮತ್ತು ಇದು ಹಿತ್ಲವರೆ ಗಿಡ. ಇವಾಗ ಚಿಕ್ಕದಾಗಿ ಚಪ್ಪರ ಹಾಕಿದ್ದೀವಿ. ನೆಕ್ಸ್ಟು ದೊಡ್ಡ ಚಪ್ಪರ ಹಾಕಬೇಕು. ಬರೀ ಅಮ್ಮ ಬೀಜ ಹಾಕಿತ್ತು ಅಷ್ಟೇ. ನೋಡಿ ಎಷ್ಟು ಉದ್ದ ಬೆಳ್ಕೊಂಡಿದೆ. ಮತ್ತು ಇದು ಸೌತೆಕಾಯಿ ಗಿಡ. ಒಂದು 3-4 ಹಾಕಿದ್ವಿ. ನೋಡಿ ಇಷ್ಟು ಬೆಳೆದಿದೆ. ನೆಕ್ಸ್ಟ್ ಉದ್ದ ಬೆಳೆಯುತ್ತೆ. ಮನೆಯಲ್ಲೇ ಸೌತೆಕಾಯಿ ನೆಡ್ತಿದ್ದೀವಿ. ನಾವು ಫಸ್ಟ್ ಟೈಮ್ ಹಾಕಿರೋದು. ಹೆಂಗೆ ಬರುತ್ತೆ ಅಂತ ನೋಡಬೇಕು. ಆಲೂಗಡ್ಡೆ ಮೊಳಕೆ ಬಂದಿತ್ತು ಅವತ್ತು. ಆಲೂಗಡ್ಡೆ ಗಿಡ. ಇಲ್ಲಿ 2 ಆಲೂಗಡ್ಡೆ ಮೊಳಕೆ ಬಂದಿತ್ತು. ಅದನ್ನು ಕಟ್ ಮಾಡಿ ಹಾಕಿದ್ದೀವಿ. ಮತ್ತು ಇದು ಬಾಳೆ ಗಿಡ. ಮತ್ತು ಇದು ಚಪ್ರದವರೆ. ನೋಡಿ ಅಪ್ಪ ಅದು ಸುತ್ತಮುತ್ತ ಇರೋ ಕಳೆಗಳೆಲ್ಲ ಕೀಳ್ತಾ ಇದೆ. ನಾವು ಶುಂಠಿ ಜೊತೆ ಮೂಲಂಗಿನೂ ಹಾಕಿದ್ವಿ. ಇದು ಶುಂಠಿ ನಮ್ಮಪ್ಪ ಊರಿಂದ ತರಿಸಿದ್ದು. ಅದ್ರ ಜೊತೆ ಹಾಕಿದ್ವಿ. 3 ಮಂತ್ಸಿಂದ ನಮಗೆ ಮೂಲಂಗಿ
ತುಂಬ ಜಾಸ್ತಿ ಸಿಗ್ತಿದೆ. ನನ್ನ ಕಾಫಿ ತಣ್ಣಗಾಗ್ತಿದೆ. ಮುಂದಿನ ಭಾಗದಲ್ಲಿ ನಮ್ಮ ಕೈ ತೋಟದಲ್ಲಿ ಏನೇನಿದೆ ಅಂತ ತಿಳಿಸ್ತೀನಿ. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ.